ಏನಿಲ್ಲ ಅನ್ನೋದನ್ನ ನೋಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೀವನದಲ್ಲಿ ಅದಾಗಿದೆ. ಸೊ ಅದಕ್ಕೆ ಇವರು ಅದ್ರ ಬಗ್ಗೆ ಹೇಳ್ತಾರೆ. ಸೊ ಅವ್ರ ಕಡೆ ಗಮನ ಕೊಡಿ. ಅದಕ್ಕೆ ಬಂದೀವಿ, ಅವರ ನೆನಪು ಹಾರಿಬಿಟ್ಟಾರೆ ಏನು ಮಾತಾಡ್ಬೇಕು. ಸೊ ಅದಕ್ಕೆ ನಾವೇ ಮಾತಾಡಕತ್ತೀವಿ ರೀ. ಸೊ ನಾವು ಜೀವನದಾಗ ಒಂದು ಏನೋ ಮಾಡೀವಂತ ಅವರು ಕರ್ಸ್ಯಾರ್ರಿ. ಅಂದ್ರೆ ಸಕ್ಸಸ್ಫುಲ್ ಆಗಿವಂತ ಅನ್ಕೊಂಡಾರ್ರಿ. ಬಟ್ ನೀವು ಆಗಿಲ್ವಾ? ನಿಜವಾದ ಸಕ್ಸಸ್ ಅಂದ್ರೆ ಏನು? ಮೋಕ್ಷ ಪ್ರಾಪ್ತಿ. ಈ ಜೀವನ ಸಿಎಂ ಅವ್ರ ಜೊತೆ ಬಿಜಾಪುರ 30 ಡೇ 30 ಸ್ಟೋರೀಸ್ ಮಾಡ್ತಾರೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮೆಲ್ಲರ ನೆಚ್ಚಿನಿತ. ಸೊ ನಾವಿವತ್ತು ಇದೀವಿ ನಮ್ಮ ಬಿಜಾಪುರ ಹುಡುಗ ನಾನೇ ಸಿಎಂ ಜೊತೆ. ಸೊ ಬರ್ರಿ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡೋಣಂತ, ಅವ್ರ ಬಗ್ಗೆ ತಿಳ್ಕೊಳ್ಳೋಣಂತ. ನಮಸ್ಕಾರ ರೀ ಚಂದ್ರ ಅವರ. ನಮಸ್ಕಾರ ರೀ. ಖಾಲಿ ಕಪ್ ಕೊಟ್ಟಾರ್ರಿ ನಮಗೆ. ಸಾರಿ ಇನ್ನೊಂದು ಹೇಳೋಣ ಹೇಳ್ರಿ, ಯಾರೂ ಇಲ್ಲ. ಸೊ ಬಂದೇನ್ರಿ. ಹೆಂಗದಿರಿ? ಆರಾಮದಿರಿ? ಇಲ್ಲ ಮಸ್ತ್ ಮಸ್ತ್ ಜೀವನದಾಗ ಹ್ಯಾಪಿ ಆಗಿರ್ಬೇಕು. ಓಕೆ, ನಮ್ಮ ವೀಕ್ಷಕರಿಗೆಲ್ಲ ನಿಮ್ಮ ಬಗ್ಗೆ ತಿಳ್ಕೊಬೇಕಂತ ಭಾಳ ಆಸೆ ಅದ. ನೀವು ಎಲ್ಲಿಂದ ಅದೀರಿ, ನಿಮ್ಮ ಬಗ್ಗೆ ಓವರ್ ಆಲ್ ಎಲ್ಲ ತಿಳ್ಕೊಬೇಕಂತದ. ಸೊ ನಿಮ್ದೊಂದು ಸ್ಮಾಲ್ ಇಂಟ್ರಡಕ್ಷನ್ ನಮ್ದು ವೀಕ್ಷಕರಿಗೆ ಹೇಳ್ರಿ. ಸೊ ನಮಸ್ಕಾರ ರೀ ಎಲ್ರಿಗೂ. ನಾನು ಬಿಜಾಪುರದ ಒಬ್ಬ ಸಣ್ಣ ಪುಟ್ಟ ಕಂಟೆಂಟ್ ಕ್ರಿಯೇಟರ್ ರೀ. ನಾವೇನಪ್ಪ ಅಂತಂದ್ರೆ ಅದು ಡೈಲಿ ಬ್ಲಾಗ್ಸ್ ಮಾಡ್ಕೊಂಡು ಇಷ್ಟರಿಂದ ಇಷ್ಟಿಗೆ ಬಂದೀವಿ. ಸೊ ನಮ್ಮ ವಾಯ್ಸ್ ಆಫ್ ನೀತ್ ಅನ್ನೋ ಪೇಜ್ದಿಂದ ನಮಗೆ ಇನ್ವೈಟ್ ಮಾಡಿದ್ದಾರೆ ರೀ. ಅದಕ್ಕೆ ನಾವು ಬಂದೀವಿ ಇವತ್ತು. ಸೊ ನೋಡಮ್ರಿ, ಅವ್ರು ಏನೇನು ಕ್ವಶನ್ ಕೇಳ್ತಾರೆ ಅದ್ರ ಪ್ರಕಾರ ನಾವು ಉತ್ತರ ಕೊಡ್ಕೊಂಡು ಹೋಗ್ತೀನಿ. ನಂದು ಫುಲ್ ಹೆಸರು ಬಂದುಬಿಟ್ಟು ಚಂದ್ರಕಾಂತ್ ಮಾಳೇಕರ್. ಅದಕ್ಕೆ ಶಾರ್ಟ್ ಆಗಿಟ್ಟಿನಿ ಸಿಎಂ. ಸೊ ಫಸ್ಟ್ ಕ್ವಶನ್ ಇಸ್, ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು? ಲೈಕ್ ನೀವು ಯಾವಾಗ ಈ ಜರ್ನಿ ಸ್ಟಾರ್ಟ್ ಮಾಡಿದ್ರಿ? ಯಾವ ಜರ್ನಿ? ಕಂಟೆಂಟ್ ಕ್ರಿಯೇಷನ್ ನಿಮ್ಮದು ನಾನೇ ಸಿಎಂ ಜರ್ನಿ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ಹೆಂಗೆ ನಿಮ್ಮ ಮನಸ್ಸೊಳಗೆ ಬಂತು? ಈಗ ನೋಡ್ರಿ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರ್ರಿ. ಸದ್ಯಕ್ಕೆ ನಾವು ಕೋಶ ಓದೋಟ್ಟು ನಮ್ಮಲ್ಲಿ ಜ್ಞಾನ ಇಲ್ರಿ. ಸೊ ಅದಕ್ಕೆ ನಮ್ಮೊಳಗೆ ಏನೋ ಆದಂಥ ಒಂದಿಷ್ಟು ಜನ ಇನ್ಸ್ಪೈರಿಂಗ್ ಅಂತ ತೊಗೊಂಡಿವ್ರಿ. ಸೌರವ್ ಜೋಶಿ ಆಗಿರ್ಬೋದು, ಈ ಕಡೆ ನಮ್ಮ DR ಬ್ರೋ ಆಗಿರ್ಬೋದು. ಅವ್ರಿಗೆ ನೋಡಿ ಸ್ವಲ್ಪ ಕಲ್ತು ಹೌದಪ್ಪ ಇದೇ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಮಾಡಬೇಕು ಅಂದ್ಕೊಂಡು ನಾವು ನನ್ನ ಬ್ಲಾಗ್ ಫ್ಲಾಪ್ ಆಗ್ತದೆ. ನಾವು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ ರೀ. ಹೆಂಗಂದ್ರೆ ಜನವರಿ 3ಕ್ಕೆ ನಾನು ಆ್ಯಕ್ಚುಲಿ ಅವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹಿಂಗೆ ಚಾಲೂ ಐತ್ರಿ. ನೆಕ್ಸ್ಟ್ ಕ್ವಶನ್ ಅವ್ರು ಕೇಳ್ತಾರೆ. ನಾನು ನಿಮಗೆ ಡೈರೆಕ್ಟಾಗಿ ಕೇಳ್ತೀನಿ, ಯಾವ ಇಯರ್ ಒಳಗೆ ನೀವು ಇದನ್ನು ಸ್ಟಾರ್ಟ್ ಮಾಡಿದ್ರಿ? ನಿಮ್ಮ ತಲೆಗೆ ಹೆಂಗೆ ಬಂತು ನಾನು ಇದನ್ನು ಸ್ಟಾರ್ಟ್ ಮಾಡಬೇಕು? ಅಥವಾ ನಿಮಗೆ ಯಾರು ಇನ್ಸ್ಪೈರ್ ಮಾಡಿದ್ರು ನೀವು ಇದನ್ನು ಮಾಡಬೇಕು ಅಂತ? ಈಗ ಈ ಥರ ಕ್ವಶನ್ ಕೇಳ್ತಾರೆ, ಕೇಳ್ತೀರಿ. ಇವಾಗ ಹೇಳಿಕತ್ತಾರ ಅವ್ರು, ಹೇಳ್ರಿ ನೀವು. ಆಮೇಲೆ ಯಾವ ಒಂದು ಉದ್ದೇಶದಿಂದ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ರಿ? ಅಥವಾ ಇವಾಗೆಲ್ಲ ಕೆಲವೊಂದಿಷ್ಟು ಜನ ನೇಮ್ ಆ್ಯಂಡ್ ಫೇಮ್ಗೋಸ್ಕರ ಮಾಡ್ತಾರ, ಕೆಲವೊಬ್ರು ಪ್ಯಾಷನ್ಗೋಸ್ಕರ ಮಾಡ್ತಾರ. ಸೊ ನಿಮಗೆ ಇದು ತಲೆ ಒಳಗೆ ಬರಬೇಕು ಅಂತಂದ್ರೆ ಐ ವಾಂಟ್ ಟು ನೋ ದಟ್ ರೀಸನ್. ಫ್ಯೂಚರ್. ಓಕೆ, ಮುಂದೆ ಅದೇ ರೀ, ನಾನು ಮಾಡಿದ್ದೆ ನನ್ನ ಫ್ಯೂಚರ್ ಸಲಕ್ಕೆ. ಯಾಕಂದ್ರೆ ನಾನು ಎದ್ರಾಗ ಬೆಸ್ಟ್ ಅದೀನಿ ಅಂತ ಹುಡ್ಕಾಡ್ಕೊಂಡು ಹೋದಿನಿ ರೀ. ಫಸ್ಟ್ 2023ಕ್ಕೆ ಸ್ಪೀಡಾಗಿ ಮಾಡತ್ತೇನ್ರಿ. ಅದು ಆ್ಯಕ್ಚುಲಿ ಇಲ್ರಿ, ಡೆಮೋ ಅದ್ರಿ. ಸ್ಪೀಡಾಗಿ ಮಾತಾಡೋದು. ನೆಕ್ಸ್ಟ್ ಟೈಮ್ ಅವ್ರು ಚಂದ ಕೊಡ್ಕೊಸ್ಕೊಂಡು. ಸೊ ಇದು ಡೆಮೋ ಆಗಿರುತ್ತದೆ, ಯಾರು ತಲೆಯಲ್ಲಿ ತಗೋಬೇಡಿ. ಯಾವುದೇ ತಪ್ಪಾದ್ರೂ ಹೊಟ್ಟೆ ಹಾಕೋರಿ. ಹೊಟ್ಟೆ ತುಂಬಿತ್ತಂದ್ರೆ ಇನ್ನೊಂದ್ ಸ್ವಲ್ಪ ಹೊಟ್ಟೆ ಹಾಕೋರಿ. ಸೊ ಕೇಳ್ರಿ ಕ್ವಶನ್. ಫ್ಯೂಚರ್ ಸೆಲೆಕ್ಟ್ ಮಾಡೀವ್ರಿ. ನೀವು ಅವಾಗಲೇ ಇದ್ರಿ, ಇದ್ರ ಮುಂಚೆ 20K ಏನೋ ಆಗಿದ್ರು, ಬಟ್ ಹ್ಯಾಕ್ ಆಯ್ತು ಅಂತ. ಅಕೌಂಟ್ ಹ್ಯಾಕ್ ಆಯ್ತು. ಸೊ ಅದು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನೀವು? 2023 ಅವಾಗ ಸ್ಟಾರ್ಟ್ ಮಾಡಿದ್ರಿ. ಮತ್ತೆ ನೀವು ರೀಸ್ಟಾರ್ಟ್ ಮಾಡಿದ್ರಿ ಇದು? ಹೌದಂದ್ರೆ ಮತ್ತೆ ನಾ ಎಜುಕೇಶನ್ ಕಂಟಿನ್ಯೂ ಮಾಡಿದಿಲ್ರಿ. ಎಜುಕೇಶನ್ ಫುಲ್. ಈ ಪೇಜ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಇದು ರೀ 2024 ಜಾನ್ 3 ಒಳಗ. 2025. ಓ, ಇದೇ ಇಯರ್ ನೀವು ಜಾನ್ 3 ಸ್ಟಾರ್ಟ್ ಮಾಡಿದ್ರಿ. 23 ಒಳಗೆ ಸ್ಟಾರ್ಟ್ ಮಾಡಿ 1 ಇಯರ್ ಗ್ಯಾಪ್ ಆಯ್ತು, ಮತ್ತೆ ರೀಸ್ಟಾರ್ಟ್ ಮಾಡಿದ್ವಿ. ಕಾಂಗ್ರೆಸ್, ದಟ್ಸ್ ಅ ಬಿಗ್ ಕಮ್ ಬ್ಯಾಕ್. ನಿಮಗೆ ಈ ಮುಂಚೆ ಪೇಜ್ ಹೆಸರು ಏನಿತ್ತು? ಅದು ಲೆಜೆಂಡ್ ಸಿಎಂ ಅಂತಿತ್ತು. ಓಕೆ, ಅದು ಹೆಸರು ನಿಮಗೆ ಹೆಂಗೆ ಇಡಬೇಕು ಅಂತ ಅನಿಸ್ತು? ಏನು ವಿಚಾರ ಮಾಡಿದ್ರಿ ನೀವು? ಅದು ಹೆಸರು ಇಡ್ಬೇಕಂತ ಭಾಳ ಥಿಂಕ್ ಮಾಡೀನಿ. ಮೊದಲ ಚಂದ್ರಕಾಂತ್ ಮಾಳೇಕರ್ ಆಫಿಷಿಯಲ್ ಇಟ್ಟಿನಿ. ಅದು ಯಾಕೋ ಸರಿ ಅನಿಸ್ಲಿಲ್ಲ. ನನ್ನ ಹೆಸರು ನಾನೇ ಎಲ್ಲರೂ ಏನು ಹೇಳ್ಕೊಳ್ಳೋದು. ಫಸ್ಟ್ ಕ್ಯೂರಿಯಾಸಿಟಿ ಥರ ನನ್ನ ಹೆಸರು ಅಂದ್ರೆ ಏನಂತ ತಿಳ್ಕೊಳ್ಬೇಕಂದ್ರೆ ಅದಕ್ಕಾಗಿ ನಾನು ಹುಡ್ಕ್ಯಾಡ್ ಹೋಗ್ತೀನಿ. ಈಗ ನಾನು ಹುಟ್ಟತ್ಲೇನೆ CM ಆಗಿಬಿಟ್ಟೇನೆ. ಹೆಂಗಂದ್ರೆ ಚಂದ್ರಕಾಂತ CM ಅಂದ್ರೆ ಮಾಳೇಕರ್. ಸೊ ನಾನೇ ಚಂದ್ರಕಾಂತ್ ಮಾಳೇಕರ್. ಈ ಥರ ಶಾರ್ಟಾಗಿ ಇಟ್ಕೊಂಡೆ ನಾನೇ CM. ಸರಿ, ನಿಮ್ದು ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ರಿ. ಲೈಕ್ ನಿಮ್ಮ ಮನೆ ಬಗ್ಗೆ ಏನಾದ್ರು. ಲೈಕ್ ಯಾಕ ಒಟ್ಟು ಫ್ಯಾಮಿಲಿ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ರಿ, ಮುಗಿತು. ಅಂಪೈರ್ ಇದ್ದಂಗೆ ರೀ ಅವ್ರು. ಕ್ಯಾಮ್ರಾಮ್ಯಾನ್
ಫೋಕಸ್ ಕರೋ. ಆಯಿಂಟ್ ಶಟ್ ಅಪ್ ಯುವರ್ ಮೌತ್. ಜನರೇ ನಿಮ್ಮ ಬಗ್ಗೆ ತಿಳ್ಕೊಬೇಕಂತ ಭಾಳ ಕುತೂಹಲ ಅದ. ಸೊ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಒಂದು ಸ್ವಲ್ಪ ಸ್ಮಾಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನೋಕೆ ನಮ್ದೇನು ರಿಚ್ ಕಿಚ್ ಏನೂ ಇಲ್ರಿ, ಭಾಳ ಪೂವರ್ ಏನೂ ಇಲ್ಲ. ಓಕೆ, ಇರಾಕ್ ಮನೇನೂ ಇಲ್ರಿ. ಸದ್ಯಕ್ಕೆ ನಾವೇ ಮಾಡಬೇಕು. ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ, ಬಡವನಾಗಿ ಇರುವುದು ತಪ್ಪು ಅಂತಾರಲ್ರಿ. ಸೊ ಅದಕ್ಕೆ ನಾನು ಬಡವನಾಗಿ ಹೋಗುವುದು ತಪ್ಪು, ಬಡವನಾಗಿ ಇರುವುದು ತಪ್ಪು ರೀ ಸರ್. ಹೋಗುವುದು ತಪ್ಪು. ಮುಂಚೆ ಒಟ್ಟಿನಲ್ಲಿ ನಿಮ್ಮ ಲೈಫ್ ನೀವು ನಾನು ಆಲ್ರೆಡಿ ಭಾಳ ಶ್ರೀಮಂತ ಆಗೀನಿ ರೀ. ಇಷ್ಟು ಜನದ ಪ್ರೀತಿ ನನ್ನ ಮ್ಯಾಗ ಆದ್ರಿ. ಅದು ನಮ್ಮ ಬುದ್ಧಿವಂತ ಜೀವಿಗಳು ಕರುಣಿಸ್ಯಾರ ರೀ ನನಗೆ, ರಾಮ ಕರುಣಿಸ್. ನಿಮಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ? ಸದ್ಯಕ್ಕೆ ಈಗ 1, 2, 4K. ಇದ್ರೊಳಗೆ ನಿಮಗೆ ಇವಾಗ ಫಾಲೋವರ್ಸ್ ಹೆಚ್ಚಿಗೆ ಅದಾರೆ. ಸೊ ನಿಮಗೆ ಇವಾಗ ಹೆಂಗೆ ಅನ್ಸಲ್ಲ? ಫಾಲೋವರ್ಸ್ ಅಂತ ಅನ್ಕೊಂಡ್ರೆ ಅದು ನಮಗೆ ಒಂದು ಸ್ವಲ್ಪ ಗಮಂಡ ಬರ್ತದೆ ರೀ. ಓಕೆ, ಫಾಲೋವರ್ಸ್ ಅಂತ ಅನ್ಕೊಳ್ಳೇಬಾರ್ದು. ನನಗೆ ಪ್ರೀತಿಸೋರು ಇಷ್ಟು ಜನ ಅದಾರಲ್ಲ, ಖುಷಿ ಆಗುತ್ತೆ ರೀ. ಆ್ಯಂಡ್ ಯಾರಿಗೂ ಕಂಪೇರ್ ಮಾಡ್ಕೊಳ್ಳಲ್ರಿ, ಯಾಕಂದ್ರೆ ಐ ಆಮ್ ದ ಬೆಸ್ಟ್. ಓಕೆ, ಯಾರು ಕ್ರಿಯೇಟ್ ಮಾಡ್ತಾರಲ್ರಿ ಅವ್ರವ್ರ ವೇದಾಗ ಅವ್ರವ್ರ ಬೆಸ್ಟ್ ಜನರ ರೆಸ್ಪಾನ್ಸ್ ಎಲ್ಲ ಹೆಂಗೆ ಸಿಗ್ತದೆ ನಿಮಗೆ ಇವಾಗ? ಬೆಸ್ಟ್ ಅದ ರೀ. ಸ್ಟಾರ್ಟಿಂಗ್ದಾಗೂ ಬೆಸ್ಟ್ ಐತ್ರಿ. ನಾನು ಒಮ್ಮೆ ಕಂಬ್ಯಾಕ್ ಮಾಡಿದ್ದು ಅವಾಗ ನೋಡಿದ್ರಲ್ಲ ಜನ. ಸೊ ಇವ ಬಂದಾನ ಏನೋ ಮಾಡಾಗತ್ತಾನ. ಓಕೆ, ಅದ್ರಾಗ ನಮ್ದು ಸೈಕ್ಲಿಂಗ್ ಯಾತ್ರೆ ಅಂತೂ ನಮ್ದು ಫೇಮಸ್. ಅದು ನಿಮ್ಗೆ ಲೈಕ್ ಈ ಥರ ನಾನು ಯಾತ್ರೆ ಮಾಡ್ಬೇಕು, ಸೈಕ್ಲಿಂಗ್ ಯಾತ್ರೆ ಅಂತ ಹೆಂಗೆ ತಲೆಗೆ ಬಂತು? ಏನು ವಿಚಾರ ಮಾಡಿ ನೀವು ಆ ಸ್ಟೆಪ್ ತೊಗೊಂಡ್ರಿ? ಏನಿಲ್ರಿ, ನನಗೆ ಸೈಕ್ಲಿಂಗ್ ಅಂದ್ರೆ ಭಾಳ ಹುಚ್ಚರಿ. ಮುಂಚೆ ಒಂದು ಟೈಮ್ದಾಗ ಸೈಕಲ್ ತೊಗೊಳಕ್ಕೆ ನಾವು ಬಾಡಿಗೆ 4 ರೂಪಾಯಿ ಸೈಕಲ್ ಅಂತ ಓಡಾಡ್ತಿದ್ದೇವೆ. ನಂಗೂ ನೆನಪದ, ನಾವು ಸಣ್ಣರಿದ್ದಾಗ 2 ರೂಪಾಯಿಗೆ ಬಾಡಿಗೆ ಸೈಕಲ್ ಸಿಗ್ತಿತ್ತು. ಅವಾಗ ನಾನು ಸೈಕಲ್ಲೇ ಬರ್ತಿದ್ದಿಲ್ಲ. ಒಂದು 10 ಸಲ ಸೈಕಲ್ ಮೇಲೆ ಬಿದ್ದೆ. ಆ ಸೈಕಲ್ ತೊಗೊಂಡು ಮುರಿದೈತ್ರಿ ಆ ಸೈಕಲ್. ಕೊಡಿಸ್ಬೇಕಂದ್ರೆ ಅವ್ರ ಬಲ್ಲಿ ನಾನು 1 ತಿಂಗಳು ಕೆಲ್ಸಕ್ಕೆ ಹೋಗಿನಿ. ಯಾವತ್ತಾದ್ರೂ ಜಾಬ್ ಮಾಡಿರಿ ನೀವು ಅಥವಾ ಇದೇ ನಿಮ್ದು? ನಾವು ಮಾಡ್ಲಾರ ಜಾಬ್ ಏನಂತ ಕೇಳ್ರಿ. ಹೌದು, ನಾವು ಯಾವಾಗಿಂದ ಅಂದ್ರೆ? ಒಂದು ಹೋಟೆಲ್ದಾಗ ಕೆಲಸ ಮಾಡೀವ್ರಿ, ಡೆಲಿವರಿ ಬಾಯ್ ಆ್ಯಂಡ್ ಗೌಂಡಿ ಕೆಲಸ ಮಾಡ್ತಾರೆ, ಅದು ಮಾಡೀವಿ. ಬಟ್ಟೆ ಅಂಗಡಿಯಾಗ ಭಾಳ ಕೆಲಸ ಮಾಡೀವಿ. ವಾಟ್ ಈಸ್ ಯುವರ್ ಗೋಲ್, ನೆಕ್ಸ್ಟ್ ಗೋಲ್? ಎಲ್ಲಿ ಎಂಡಿಗೆ ಬಂದ್ರಿ? ಮತ್ತೆ ಕೈ ಹಿಡ್ಯಾಕ ಹಿಡೀರಿ, ನಿಮ್ಗೇನಾಗತ್ತದ? ಓಕೆ, ಮದುವೆ ಮಾಡ್ಕೊಂಡೆ ಹೊಂಟ್ರಿ ಆಯ್ತು. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕನ್ನತ್ತೀರಿ? ಇದೇ ನೆಕ್ಸ್ಟ್ ಮನೆಗೆ ಹೋಗಿ ಊಟ ಮಾಡೋದು. ಆ ಥರ ಕೇಳಿದಲ್ಲ ನೀವು ಇದೇ ಕಂಟೆಂಟ್ ಕ್ರಿಯೇಷನ್ ಮೇಲೆ ಡಿಪೆಂಡ್ ಆಗಿರ್ಬೇಕನ್ನತ್ತೀರೋ ಅಥವಾ ಮತ್ತೆ ಅಂದ್ರೆ ಈ ನಮ್ದು ಬ್ಲಾಗರ್ ಹಣೆ ಬರ ಏನು ಗೊತ್ತೇನ್ರಿ ಸ್ವಾಮಿ? ನಾವು ಮನ್ಯಾಗ ನಾವು ವಿಡಿಯೋ ಮಾಡ್ಕೊಂಡು ತಿರ್ಗಾಡ್ತೀವಿ ಅಂದ್ರೆ, ಅಪ್ಪಿ ಅದನ್ನ ಮಾಡ್ತಿ ಕರೆ, ಇದಕ್ಕೆ ಬಿಟ್ಟು ಏನು ಮಾಡ್ತಿ ಅಂತ ಕೇಳ್ತಾರೆ. ಅವಾಗ ಏನು ಆನ್ಸರ್ ಮಾಡೋದು? ಅದಕ್ಕೆ ಒಂದು ಜಾಬ್ ಮಾಡ್ಲೇಬೇಕ್ರಿ ನೀವು. ಓಕೆ, ಅಂದ್ರೆ ನೀವು ಜಾಬ್ ಮಾಡಬೇಕು ಅಂತ ತಲೆಯಾಗದ? ಜಾಬ್ ಆರ ಬಿಸ್ನೆಸ್. ಬಟ್ ನಾವು ಇದ್ರದಿಂದ ಸಿಕ್ಕಾಪಟ್ಟೆ ಇನ್ಕಮ್ ಅದ ಎಲ್ರಿಗೂ ಗೊತ್ತದ್ರಿ. ಆದ್ರೆ ಮನ್ಯಾಗ ಕೇಳೋ ಪ್ರಶ್ನೆ, ಲಾಸ್ಟಿಗೆ ಒಂದು ಹೆಣ್ಣು ಕೊಡಾಕಂತ ಬರ್ತಾರೆ, ಏನು ಮಾಡ್ತೇವೆ ವಿಡಿಯೋ ಮಾಡ್ಕೊಂಡು ತಿರ್ಗಾಡ್ತಾನೆ ಅಂತಾರೆ. ಸೊ ಅವಾಗ ಓಕೆ, ಇವಾಗ BSc ಮುಗಿದ್ಮೇಲೆ BSc ಮೇಲೆ ಜಾಬ್ ನೋಡ್ಬೇಕನ್ನತ್ತೀರೋ ಅಥವಾ ಹೆಂಗೆ ಬರ್ತದ? BSc ಮಾಡೇನ್ರಿ. BSc ಅಂದ್ರೆ ಏನು ಗೊತ್ತಿಲ್ಲ. ಸರಿ CM, ನಮ್ಮ ಜೊತೆ ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು. ಸೊ ಇಲ್ಲಿಗೆ ನಾನೇ ಎಂಡ್ ಮಾಡ್ತೀನಿ ರೀ. ಒಟ್ಟ ಇದು ಡೆಮೋ ಆಗಿರ್ತದೆ, ಯಾರು ಟೆನ್ಷನ್ ತೊಗೊಬೇಡ್ರಿ. ವಾಯ್ಸ್ ಆಫ್ ನೀತ್ ಅವರಿಗೆ ಸಪೋರ್ಟ್ ಮಾಡಿರಿ. ಈಗ ನೀವು ಮಾತಾಡ್ರಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು CM ಅವರೇ. ಹಿಂಗೆ ನಾವು ಒಂದೇ ಕರೆಗೆ ನೀವು ಬಂದಿರಿ, ಭಾಳ ಅದು ಖುಷಿ ಆಯ್ತು. ಒಂದೇ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಯಿತು. ಇದೇ ಥರ ಕಂಟೆಂಟ್ ಕ್ರಿಯೇಷನ್ ಮಾಡ್ಕೋತೀರಿ, ಬೆಳೀತಾ ಇರ್ರಿ. ಇವ್ರ ಕ್ಯಾಮ್ರಾಮ್ಯಾನ, ಇವ್ರು ಬರೇ ಕ್ಯಾಮ್ರಾ ಹಿಡ್ಯಾಕಂತ ವರ್ಚ್ ಆಗ್ಯದಂತ್ರಿ. ಇವ್ರು ಏನು ಸುದ್ದಿ ಮುಂದೆ ಜೀವನಾನೇ ಇವ್ರ ಕೈಯಾಗ ಒಂದು ಅರ್ಧಾಂಗ ಅಂತ ಬರ್ತಾನ್ರಿ. ಅವಾಗ ಹೆಂಗೆ ಮಾಡ್ತಾರೆ ಯಾರಿಗೆ ಹೋದ್ರಿ? ಇವರು ಬರೀ ಹೆಂಗೆ ರೀ ಸ್ವಾಮಿ ನೀವು ಮದುವೆ ಮಾಡ್ಕೊಂಡು ಹೊಸ ಜೀವನಕ್ಕೆ ಕಾಲು ಹಿಡಾಕತ್ತೀರಿ ಹೆಂಗಂತ? ಒಂದು ಏನಂತಾರೆ, ಒಂದು ಜೀವನ ನಿಮ್ಮ ಕೈಯಾಗತ್ರಿ, ಅವಾಗ ಕೈಯಾಗ ಹಿಡಿಯುತ್ತಂತ. ಬ್ಯಾಚುಲರ್ ಆಗಿ ಅಡುಗೆ ಮಾಡ್ಕೊಂಡಿದ್ದು ಎಕ್ಸ್ಪೀರಿಯನ್ಸ್? ಹಾಂ ರೀ, 2 ವರ್ಷ ನಾನೇ ಮಾಡ್ಕೊಂಡು. ಬರ್ತದ? ಹಾಂ, ಎಲ್ಲ ಬರ್ತದ್ರಿ ನಮ್ಗೆ. ಕುಕಿಂಗ್ ರೀ, ಕುಕ್ ವಿನ್ ಯಾರು ಅನ್ನಲ್ರಿ. ಕುಕ್ಕಿಂಗ್ ಅಂತ ಯಾಕಂತಾರೆ, ಎಲ್ಲದರದಾಗ ಕಿಂಗ್ ಇರ್ತಾನ್ರಿ. ಕುಕ್ಕರ್ ಇವ್ರದಂತೂ ಭಾಳ ಕಠಿಣ ಆದ್ರಿ ಮದುವೆ ಮಾಡ್ಕೊಂಡ್ಬೇಕ. ಇಲ್ಲ, ಚಲೋ ಅಡುಗೆ ಮಾಡ್ತಾರೆ. ಅಡುಗೆ ಚಲೋ ಮಾಡ್ತಾರ ರೀ, ಆದ್ರೆ ಇದು ಇರ್ಬೇಕಲ್ರಿ ಸ್ವಾಮಿ, ಪೇಷನ್ಸ್ ಅದೇ ರೀ ನನ್ನ ಕಡೆ. ಒಂದು ಫೋನ್ ಇಟ್ಕೊಳತ್ತಿಲ್ರಿ, ಮುಂದೆ ಮದುವೆ ಆದ್ಬೇಕ. ಅವ್ರ ಪುಣ್ಯವಂತರು ಭಾಗ್ಯವಂತರ ಅನ್ನಕ್ಕೆ ಹೇಳ್ತೀನಿ ರೀ. ನಾನೇ ಪುಣ್ಯವತಿ. ನಾವು ಅಲ್ಲಿದಿಂದ ಬಂದು ಒಂದು ಯಾವುದೋ ಒಂದು ಏನಂತಾರೆ ಅದು ಗೊತ್ತಿಲ್ಲ ರೀ, ಆ ಚಾ ಕುಡಿಯಕ್ಕೆ ಬಂದೀವ್ರಿ. ಸದ್ಯಕ್ಕೆ ಇವರು ಡೆಮೋ ತೊಗೋತೀನಿ ಅಂತ ಬಂದ್ರಿ, ಇಂಟರ್ವ್ಯೂ ಮಾಡಾಕತ್ತಾರೆ ರೀ ನಮ್ಮ ವಾಯ್ಸ್ ಆಫ್ ನೀತ್ ಅವರು. ಹೆಂಗೆ ಅನ್ನಿಸ್ತ್ರಿ? ಈಗ ಮಾಡ್ಯಾರ ಆಲ್ರೆಡಿ, ಹೆಂಗೆ ಅನ್ನಿಸ್ತೀರಿ? ಭಾಳ ಚಲೋ ಅನ್ನಿಸ್ತು. ಅರೆ ಮಾತೇ ಬರ್ಲಿಗವ್ರಿ ಅಷ್ಟೇ. ಇವ್ರಂತೂ ಬರೀ ಕ್ಯಾಮ್ರಾಮ್ಯಾನ್ ರೀ ಎಲ್ಲದರದಾಗ. ಅದೇ ರೋಲ್ ಅವ್ರು ಬೇರೆ ರೋಲಿಗೆ ಒಪ್ಪಲಾಗ್ಯಾರ, ಏನು ಮಾಡೋದು? ಅಂದ್ರೆ ಸೆಟ್ ಆಗೋಲಾಗಿನ ಏನು ಮಾಡೋದು? ಇವೆಷ್ಟು ತಿಂದಾರ್ರಿ. ಆಸ್ ಸೂನ್ ಆಸ್ ಪಾಸಿಬಲ್ ನಾನು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ಬೇಕನ್ನತ್ತೀನಿ ನಮ್ಮ ಬಿಜಾಪುರ ಒಳಗೆ. ಸೊ
ಫಸ್ಟ್ ನಾ ಇಂಟರ್ವ್ಯೂ ಮಾಡಕತ್ತಿದ್ದು ನಾನೇ CM ಅವರಿಗೆ ಇವತ್ತೊಂದು ಡೆಮೋ ತೊಗೊಂಡಿನಿ ಅಂತ ಆದಷ್ಟು ಬೇಗ ಇವ್ರಿಗೆ ಇಂಟರ್ವ್ಯೂ ಮಾಡಿ ಪೋಸ್ಟ್ ಮಾಡ್ತೀನಿ ಅಂತ. ಕಂಗ್ರ್ಯಾಚುಲೇಷನ್ಸ್ ಅಡ್ವಾನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದೇ ಥರ ಇವ್ರು ಮದುವೆ ಮಾಡ್ಕೊಂಡು ಹೊಂಟಾರ ಬಿಡ್ರಿ, ಇವ್ರದ್ದೇನು ಬೇಡ. ಇದೇ ಥರ ಎಲ್ರಿಗೂ ಸಪೋರ್ಟ್ ಮಾಡಿರಿ ಬೆಳವರಿಗೆ ಅಷ್ಟೇ. ಟ್ಯಾಲೆಂಟ್ ಇದ್ದವ್ರಿಗೆ ಬೆಳೆಸ್ರಿ ಸ್ವಾಮಿ. ನಾನು ಹೇಳಕತ್ತಿದ್ದು ನಮ್ಮ ಈಗ ಗೊತ್ತದಲ್ರಿ, ಒಂದಿಷ್ಟು ಜನ ಬರ್ತಾರ್ರಿ ಹೋಗ್ತಾರ್ರಿ ಆ ಟ್ರೆಂಡ್ ಇರೋ ಪ್ರಕಾರ. ಆದರೆ ಒಂದಿಷ್ಟು ಜನ ಹೆಂಗೆ ಅದಾರ, ಕಷ್ಟಪಟ್ಟು ಕಂಟೆಂಟ್ ಮಾಡಿರ್ತಾರೆ, ಅವು ಏನೋ 1,000 ತನಕ ಪೋಸ್ಟ್ ಹಾಕ್ದವ್ರಿಗೆ ಇನ್ನೂ ತನಕ ಸಪೋರ್ಟ್ ಸಿಕ್ಕಿಲ್ರಿ. ಅಂಥವ್ರು ಬಿಟ್ಟು ಯಾವುದೋ ಒಂದು ರೀಲ, ಯಾವುದೋ ಒಂದು ಏನೋ ಒಂದು ವೈರಲ್ ಆಗೋಣ ಅವ್ರಿಗೆ ಸಪೋರ್ಟ್ ಹಿಂಗೆ ಸಿಗ್ತದಲ್ರಿ. 1,000 ಫಾಲೋವರ್ಸಿಂದ 50,000 ತನಕ ಹೋಗ್ತದೆ. ಹೆಂಗಪ್ಪ ಅಂತಂದ್ರೆ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಸೊ ಏನು ಇದ್ರ ಹಿಂದೆ ಇರೋದು ಏನು ಅಲ್ಗೋರಿತಮ್ ಇನ್ಸ್ಟಾಗ್ರಾಮ್ದು ಗೊತ್ತಿಲ್ಲ ರೀ. ಬಟ್ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಸಪೋರ್ಟ್ ಮಾಡಿ. ಏನಂತೀರಿ? ಕಷ್ಟಪಡೋರಿಗೆ ಇಷ್ಟಪಡ್ಬೇಕು. ರಾಧೆ ರಾಧೆ.